ಅಂದರೆ ಮುಂದೆ ತುಂಬ ಜನ ಮಾಸ್ ಕಮ್ಯುನಿಕೇಷನ್ ಸ್ಟೂಡೆಂಟ್ ಆಗಿರ್ಬೋದು, PG, ಡಿಪ್ಲೊಮೊ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರ್ಬೋದು, ಡಿಗ್ರಿ ಮಾಡಿದವರು ರೇಡಿಯೋ ಜಾಕಿ ಆಗಬೇಕು ಅಂತ ತುಂಬ ಜನ ಕನ್ಸ್ಕೊಂಡಿರ್ತಾರೆ. ಈವನ್ ನನ್ನ ವಾಯ್ಸಿಂದ ಎಲ್ಲ ರೆಕಗ್ನೈಸ್ ಮಾಡಬೇಕು ಅಂತ ಹೇಳಿ. ಎಷ್ಟೇ ಸೋಷಿಯಲ್ ಮೀಡಿಯಾ ಇದ್ರೂ ಕೂಡ ಕೆಲವೊಬ್ಬರಿಗೆ ಪ್ರಿಂಟ್ ಮೀಡಿಯಾ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ರೇಡಿಯೋ ಮೀಡಿಯಮ್ ಇಷ್ಟ ಆಗುತ್ತೆ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಹೇಳ್ತೀರಾ? ಸೆಲೆಕ್ಷನ್ ಎಲ್ಲ ಹೇಗೆ ಮಾಡಬೇಕಂತ ತುಂಬ ಕನ್ಫ್ಯೂಷನ್ ಇರುತ್ತೆ. ಅಂಥವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಒಂದು ಟೈಮ್ ಇತ್ತು, ನಾನು ಬರೀ ರೇಡಿಯೋಗೆ ಬರ್ತೀನಿ ಅಂದರೆ ನನಗೊಂದು ಕರಿಯರ್ ಇತ್ತು, ನಾನು ಬರೀ ಟಿವಿಗೆ ಹೋಗ್ತೀನಿ ಅಂದರೆ ನನಗೊಂದು ಕರಿಯರ್ ಇತ್ತು, ನಾನು ಬರೀ ಪ್ರಿಂಟಲ್ಲಿ ಇರ್ತೀನಿ ಅಂದರೆ ನನಗೊಂದು ಕರಿಯರ್ ಇತ್ತು. ಇವಾಗ ಎಲ್ಲದರಲ್ಲೂ ಇರಬೇಕಾಗತ್ತೆ. ಬಿಕಾಸ್ ಇವಾಗ ನೋಡಿ, ಸೋಷಿಯಲ್ ಮೀಡಿಯಾ ನಾನು ಹೇಳೋದು, ಯಾರು ಬೇಕಾದರೂ ವಿತ್ ಸೋಷಿಯಲ್ ಮೀಡಿಯಾ ಲೈವ್ ಹೋಗ್ಬೋದು. ಎನಿಬಡಿ ಕ್ಯಾನ್ ಬಿ ಅ ರಿಪೋರ್ಟರ್. ಯಾರು ಬೇಕಾದರೂ ಕಾಂಟೆಂಟ್ ಕೂಡ ಕ್ರಿಯೇಟ್ ಮಾಡಬಹುದು ಇಫ್ ದೇ ಹ್ಯಾವ್ ಗುಡ್ ಕಂಟೆಂಟ್, ಆಫ್ ಕೋರ್ಸ್. ಸೊ ನಾವು ಎಲ್ಲದನ್ನು ಮಾಸ್ಟರ್ ಮಾಡ್ಕೊಂಡಿರಬೇಕು ಇಸ್ ವಾಟ್ ಐ ಫೀಲ್. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕೈ ಹಿಡಿಯುತ್ತೆ.